ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ವಿಚಾರಣೆ ಚುರುಕುಗೊಂಡಿದೆ. ಶಿವಮೊಗ್ಗದ ಪ್ರಗತಿ ಜ್ಯುವೆಲ್ಲರಿ ಮಾಲೀಕನಿಂದ ವಂಚನೆಯಾಗಿದೆ. 20 ಲಕ್ಷ ಮೌಲ್ಯದ ಚಿನ್ನಾಭರಣ ಪಡೆದು ಹಣ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೇವಲ ಒಂದು ಕಡೆ ಅಲ್ಲ, ಶಿವಮೊಗ್ಗದ ಪ್ರಗತಿ ಜ್ಯುವೆಲ್ಲರಿ ಮಾಲೀಕನಿಗೂ ಕೂಡ ವಂಚನೆ ಮಾಡಿರೋದು ಈಗ ಗೊತ್ತಾಗ್ತಾ ಇದೆ. ಸುಮಾರು 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಈಕೆ ಪಡೆದಿರ್ತಾಳೆ ಅಂತ. ಪ್ರಕರಣ ಸಂಬಂಧ ಇವತ್ತು ಪೊಲೀಸರು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಸದ್ಯ ಮೊದಲ ಕೇಸ್ನಲ್ಲಿ ಶ್ವೇತಾ ಗೌಡ ಜೈಲಿನಲ್ಲಿದ್ದಾಳೆ. ಎರಡನೇ ಕೇಸ್ನ ತನಿಖೆಯನ್ನ ಇದೀಗ ಪೊಲೀಸರು ನಡೆಸ್ತಾ ಇದ್ದಾರೆ. ಶ್ವೇತಾ ಗೌಡ ಚಿನ್ನದ ವಂಚನೆಯಲ್ಲಿ ಒಂದಲ್ಲ ಎರಡೆರಡು ಕಡೆ ಕೇಸ್ಗಳು ದಾಖಲಾಗಿದೆ. ನೋಡಿ, ಇದು ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಮತ್ತೊಂದು ಕಡೆ ಕೇಸ್ ದಾಖಲಾಗ್ತಾ ಇದೆ. ಕೇವಲ ಒಬ್ಬರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಚಿನ್ನದ ಅಂಗಡಿಯ ಮಾಲೀಕರಿಗೆ ಈಗ ಇದೇ ರೀತಿಯಾಗಿ ವಂಚಿಸಿದ್ದಾಳೆ ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಪ್ರಗತಿ ಜ್ಯುವೆಲ್ಲರಿ ಅಂತ ಇದೆ. ಇಲ್ಲಿ ಈ ಮಾಲೀಕನಿಗೆ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಪಡೆದು ಹಣ ಕೊಡದೆ ವಂಚನೆಯನ್ನ ಮಾಡಿದ್ದಾಳೆ.